ಹೆಲೋ ಎವ್ರಿವನ್, ಬನ್ನಿ ಇವತ್ತು ನಾನು ನಿಮಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವುದೇ ರೀತಿ ಅಕ್ಕಿ ಹಾಗೂ ಉದ್ದಿನಬೇಳೆನ ನೆನೆ ಹಾಕದೆ ಇನ್ಸ್ಟಂಟಾಗಿ ಪಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಬೌಲ್ ಅಳತೆ ತೊಗೊಂಡಿದ್ದೀನಿ. ಈ ಬೌಲಿಂದ 2 ಬೌಲ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಬೌಲ್ ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಕೊನೆ ತನಕನೂ ಅದೇ ಬೌಲ್ ಮೆಜರ್ಮೆಂಟಿಂದ ನೀವು ತೊಗೊಳ್ಬೇಕಾಗುತ್ತೆ. ನೋಡಿ, 2 ಬೌಲ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡು ನೀವು ಅವಲಕ್ಕಿನ ಮನೇಲಿ ಒಗ್ಗರಣೆ ಅವಲಕ್ಕಿ ಮಾಡುವಾಗ ಅವಲಕ್ಕಿನ ಯಾವ ಥರ ಮೆತ್ತಗೆ ತೋಯಿಸ್ತಿರೋ ನೆನೆಸ್ತಿರೋ ಸೇಮ್ ಅದೇ ಥರ ನೆಂದಿರಬೇಕು. ಫುಲ್ ಸಾಫ್ಟಾಗಿ ನೆನೆಸ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ನೀರು ಹಾಕಿ 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಒಂದು 2 ಸಲ ವಾಶ್ ಮಾಡ್ಕೊಂಡು ಒಂದು 10 ನಿಮಿಷ ನೆನೆ ಹಾಕಿದ ಮೇಲೆ ನಂತರ ನಾನು ಇದಕ್ಕೆ ನೀರೆಲ್ಲ ಬಸ್ತಿದ್ದೀನಿ. ನೆಂದಿರುವ ಅವಲಕ್ಕಿಗೆ ಯಾವ ಬೌಲ್ ಅಳತೆಯಿಂದ ಅವಲಕ್ಕಿನ ತೊಗೊಂಡಿದ್ದೀನೋ ಅದೇ ಬೌಲ್ ಅಳತೆಯಿಂದ 2 ಬೌಲ್ ಆಗುವಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ದಪ್ಪೆ ರವೆ ಬೇಡ, ಸೂಜಿ ರವೆನ ತೊಗೊಳ್ಬೇಕಾಗುತ್ತೆ. 1 ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀವೇನಾದರೂ ಒಂದೇ ಬೌಲ್ ಅವಲಕ್ಕಿ ಹಾಗೂ ಒಂದೇ ಬೌಲ್ ಸೂಜಿ ರವೆ ತೊಗೊಂಡ್ರೆ ಅದಕ್ಕೆ ಅರ್ಧ ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಳಿ, ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಎಲ್ಲ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ನಿಮಗೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಈ ಇನ್ಸ್ಟೆಂಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಡ್ಡು ರೆಡಿಯಾಗುತ್ತೆ. ಈ ಹಿಟ್ಟಿನಿಂದ ನೀವು ದೋಸೆ ಕೂಡ ಮಾಡ್ಬೋದು, ಬಟ್ ನಾನು ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ಬರುತ್ತೆ, ಕೆಲವ್ರಿಗೆ ಪಡ್ಡು ಬರಲ್ಲ ಅನ್ನೋರು ನಾನು ಈ ಪಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಅಕ್ಕಿ ನೆನೆ ಹಾಕದೆ, ಬೇಳೆ ನೆನೆ ಹಾಕದೆ, ರುಬ್ಬದೆ ತುಂಬ ಸಿಂಪಲಾಗಿ ಕೂಡ ಮಾಡ್ಬೋದು. ನೋಡಿ, ಯಾವ ಬೌಲ್ ಅಳತೆ ತೊಗೊಂಡಿದ್ದೀನೋ ಅದೇ ಬೌಲ್ ಅಳತೆಯಿಂದ 1 ಬೌಲ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ನಂತರ ನೀರು ಹಾಕ್ಕೊಳ್ಬೇಕು, ಬಟ್ ಈಗ ನಾನು ಮೆಜರ್ಮೆಂಟ್ ಪ್ರಕಾರ 1 ಬೌಲ್ ಆಗುವಷ್ಟು ನೀರನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ರೆಸ್ಟ್ ಕೊಡಿ. ಹಾಗೆ ನೆಂದ ಮೇಲೆ ಈಗ ನಾನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿರುವಂಥ ಅವಲಕ್ಕಿ ಸೂಜಿ ಮೊಸರನ್ನು. ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ನೀವು ಯಾವ ರೀತಿ ಅಕ್ಕಿ ಬೇಳೆಯನ್ನು ನೆನೆಸಿದಾಗ ಯಾವ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀರೋ ಅದೇ ಥರ ಈ ಬ್ಯಾಟರ್ ಕೂಡ ರೆಡಿಯಾಗಬೇಕು. ನುಣ್ಣಗೆ ಉಳಿದಿರುವಂಥ ಎಲ್ಲ ನೆನೆಸಿಟ್ಟಿರುವಂತಹ ಅವಲಕ್ಕಿ ಕೂಡ ಇದೇ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಹಾಫ್ನಲ್ಲಿ ಕ್ಯಾರೆಟ್ ಹಾಕ್ಕೊಂಡ್ರು ಹಾಕ್ಕೊಳ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಬಟ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಬಂದಾಗೆಲ್ಲ ರುಚಿ ಅನಿಸುತ್ತೆ. ಈಗ ಸ್ವಲ್ಪ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 2 ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿ, 1 ಹಸಿಮೆಣಸಿನ್ಕಾಯಿನ ಒಂದೇ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದರಿಂದ ನೀವು ದೋಸೆ ಕೂಡ ಹಾಕ್ಕೊಳ್ಬೋದು. ನಾನು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ. ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ನೀವು ದೋಸೆ ಪಡ್ಡು ಮಾಡುವಾಗ ಯಾವ ಥರ ಕನ್ಸಿಸ್ಟೆಂಟಿ ಇರುತ್ತೋ ಸೇಮ್ ಅದೇ ಥರ ಮಾಡ್ಕೊಳ್ಬೇಕು. ತೀರ ಗಟ್ಟಿನೂ ಆಗಬಾರ್ದು, ತೀರ ನೀರಾಗಿ ಕೂಡ ಇರಬಾರ್ದು. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಇದು ಒಂದು ಒಳ್ಳೆ ಲಂಚ್ ಬಾಕ್ಸ್ ಅಥವಾ ನೀವು ಮನೇಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡಾಗ ಇದು ಇನ್ಸ್ಟೆಂಟಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಸ್ಮೂತಿಯಾಗಿ ರೆಡಿಯಾಗಿದೆ ಅಂತ. ಈಗ ನಾನು ಇದಕ್ಕೆ ರೆಸ್ಟ್ ಕೊಡ್ತಾ ಇದ್ದೀನಿ. ಅಂದರೆ ಕನಿಷ್ಠ ಅಂದರೆ 10ರಿಂದ 15 ನಿಮಿಷನಾದರೂ ನೀವು ಅದೇ ನಾವು ಕಲಸಿರುವಂತಹ ಚೌಟನ್ನು ತೆಗೆದುಬಿಟ್ಟು ನೀವು 10ರಿಂದ 15 ನಿಮಿಷಗಳ ಕಾಲ ನೀವು ನೆನೆ ಹಾಕಬೇಕಾಗುತ್ತೆ. ಮಾಮೂಲಿಯಾಗಿ ನೀವು ಪಡ್ಡನ್ನು ಯಾವ ರೀತಿ ಹಾಕ್ಕೊಳ್ತೀರೋ ಮೊದಲಿಗೆ ಎಣ್ಣೆ ಹಾಕಿ ನಂತರ ನಾನು ಆ್ಯಸ್ ಇಟ್ ಈಸ್ ಅದೇ ಥರ ಪಡ್ಡುನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ನೀವು ಈ ಪಡ್ಡು ರೆಸಿಪಿ ಮುಗಿಯೋ ತನಕ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಾಗ ಮಾತ್ರ ನಿಮಗೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವೇನಾದರೂ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ, ಹೊರಗಡೆ ಎಲ್ಲ ಮಾತ್ರ ಬೆಂದಿರುತ್ತೆ. ನೋಡಿ, ಎಲ್ಲ ಪಡ್ಡನ್ನ ಹಾಕಿ ಒಂದು 8 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಲೇಬೇಕು. ಇಲ್ಲಾಂದರೆ ಒಳಗಡೆ ಅವಲಕ್ಕಿದಲ್ವ, ಸೊ ಹಸಿ ಹಾಗೇ ಇರುತ್ತೆ. ನಂತರ ನೋಡಿ, ಪ್ಲೇಟನ್ನು ನಾನು ಲಿಡ್ ಕ್ಲೋಸ್ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ತಿರ್ಬೋದು. ನಿಧಾನವಾಗಿ ಒಂದೊಂದೇ ಉಲ್ಟಾ ತಿರುಗಿಸ್ತಾ ಇದ್ದೀನಿ. ನಿಮಗೆ ಅಷ್ಟಾಗಿ ಬೇಕು ಅಂದರೆ ನೀವು
ನಂತರ ಎಲ್ಲ ಚೆನ್ನಾಗಿ ಪಡ್ಡು ಬೆಂದ ಮೇಲೆ ನಂತರ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಈಗಲೇ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಡಿ, ಮೇಲಷ್ಟೇ ರೋಸ್ಟ್ ಆಗುತ್ತೆ, ಒಳಗಡೆ ಎಲ್ಲ ಹಾಗೆ ಉಳ್ಕೊಂಬಿಡುತ್ತೆ. ಸಾಧ್ಯ ಆದಷ್ಟು ನೀವು ಲಿಡ್ ಕ್ಲೋಸ್ ಮಾಡಿನೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಒಳಗಡೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಡನ್ನಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಂತ ಏನಾದರೂ ಐಡಿಯಾ ಇಲ್ಲದಾಗ ಇದನ್ನು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ನೋಡಿ ಚೆನ್ನಾಗಿ ಎಲ್ಲದನ್ನೂ ಇದೇ ಥರ ಟರ್ನ್ ಮಾಡ್ಕೊಳ್ಳಿ. ಈಗ ಎಲ್ಲದನ್ನೂ ಉಲ್ಟಾ ತಿರುಗಿಸಿದಾದ್ಮೇಲೆ ಕನಿಷ್ಠ ಅಂದರೆ ನೀವು ಒಂದು 7-8 ನಿಮಿಷ ಏನಾದರೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇನ್ಸ್ಟೆಂಟಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ. ಈಗ ನಾನು ಇದಕ್ಕೆ ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೆ. ಆ್ಯಸ್ ಯು ಲೈಕ್, ಕೊಬ್ಬರಿ ಚಟ್ನಿನಾದರೂ ಮಾಡ್ಕೊಳ್ಬೋದು. ನಾನು ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಅವಲಕ್ಕಿ ಪಡ್ಡು ರೆಡಿಯಾಗಿದೆ ಅಂತ. ಖಂಡಿತವಾಗ್ಲೂ ನೀವು ಕೂಡ ಮನೇಲಿದ್ದಾಗ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇದರಿಂದ ದೋಸೆ ಕೂಡ ಮಾಡ್ಬೋದು, ಬಟ್ ನಾನು ನೆಕ್ಸ್ಟ್ ಏನಾದರೂ ರೆಸಿಪಿನ ಮಾಡಿದಾಗ ಅವಲಕ್ಕಿ ದೋಸೆನ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ. ಥ್ಯಾಂಕ್ ಯು.